ಯಾವ ಇವೆಲ್ಲ ಏನೋ ಮೇಕಪ್ ಮಾಡಕ್ ಬಂದಿ ನಾನು ಹೆಂಡತಿ ಏನಾಗ್ತಿದ್ಯಾ ಆಯ್ತು ಆಮೇಲೆ ಅಣ್ಣ ಅಣ್ಣ ಥ್ಯಾಂಕ್ ಯು ಅಣ್ಣ ಕರೆಕ್ಟ್ ಅಣ್ಣ ಹೆಂಗ ನೀನು ಸೂಪರ್ ಅದು ಕಣ ಅದು ಹೋಗ್ ಹೋಗ್ ಹೋಗ್. ಇವತ್ತಿನ ದಿನಚರಿಗೆ ಸ್ವಾಗತ. ಲೈಕ್ ಮಾಡಿ, ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರೀತಿ ಮಾತ್ರ ಕೊಡಿ. ನೋಡಿ ಅವಂದೇ ಹವಾ ಫುಲ್ಲು. ಹಾಂ ಇವನು ಭಗತ್ ಅವ್ನು ನೋಡಲ್ಲ ಮೇಲೆ. ಯಾವ ಇವೆಲ್ಲ ನಂಗೆ ಕೊಡಿ. ಏನೋ ಮೇಕಪ್ ಮಾಡಕ್ ಬಂದಿ ನಾನು ಹೆಂಡತಿ ಏನಾಗ್ತಿದ್ಯಾ ಅವನ್ನೇ ಕಣೋ ಕೇಳಬೇಕು ಹೆಂಗ್ ಕಾಣಿಸ್ತಿದ್ದೀನೋ ಅಂತ ಅವ್ನು ಕರೆಕ್ಟಾಗಿ ಹೇಳ್ತಾನೆ. ನಿಮ್ಮ ಅಕ್ಕನ ಮೇಕಪ್ ಮಾಡ್ಬಿಡಪ್ಪ. ನೀವು ಸುಮಾರು ಅಂತ ಏನೇನ ಸುಮಾರು ಅವ್ನಿಗೆ ನಾಲ್ಗೆ ತಡ ಬರೆಸ್ಬಿಡ್ತು. ಸುಮಾರಾಗಿ ಕಾಣಿಸ್ತಾ ಇದ್ದೀನಿ ಅಂದ್ಬಿಡಮ್ಮ. ಇವಳು ಸಖತ್ತಾಗಿ ಕಾಣಿಸ್ತಾ ಬೇಡ ಬೇಡ. ಇದು ಒಂದು ವಿಶೇಷವಾದಂತಹ ಸಂಚಿಕೆ ಆಗಿದ್ದು, ನಮಗೋಸ್ಕರ ಯಾರ್ಯಾರು ಸರ್ವೀಸಸ್ ಮಾಡ್ತಾರೆ ಅಂದರೆ ಪೌರ ಕಾರ್ಮಿಕರಾಗಿರ್ಬೋದು ಅಥವಾ ಇನ್ಯಾರಾದರೂ ಸೋಷಿಯಲ್ ಸರ್ವಿಸ್ ಮಾಡೋರು ಆಗಿರ್ಬೋದು, ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸೋವಂಥದ್ದು. ಸೊ ಹಾಗಾಗಿ ಎಲ್ಲ ಜಡ್ಜಸ್ ಕೂಡ ನಮ್ಮ ಟೆಕ್ನಿಷಿಯನ್ಸ್ಗೆ ಊಟವನ್ನು ಬಡಿಸೋವಂಥ ಒಂದು ಸದಾವಕಾಶ ಸಿಕ್ಕಿದ್ದವರಿಗೆ. ಸೊ ಅದನ್ನು ತುಂಬ ಖುಷಿಯಿಂದ, ತೃಪ್ತಿಯಿಂದ, ಆನಂದದಿಂದ ಬಡಿಸ್ತಾಯಿದ್ರು. ನಾವು ಅದನ್ನು ನೋಡ್ತಾ ಇದ್ವಿ. ಆದರೆ ಈ ಜಗ್ಗಪ್ಪ ಅವರು ಎಲ್ಲರಿಗಿಂತ ಮುಂಚೆ ಬಂದು ಟೆಕ್ನಿಷಿಯನ್ಸ್ ಜೊತೆಗೆ ಊಟ ಮಾಡ್ತಿದ್ರು. ಅದಕ್ಕೆ ನಾವೆಲ್ಲ ರೇಗಿಸ್ತಿದ್ವಿ, ನಾವು ಫಸ್ಟು ಊಟ ಬಡಿಸ್ಬೇಕು, ನೀವೇ ಹೋಗಿ ಕೂತಿದ್ದೀರಲ್ಲ ಅಂತ ಕುರಿ ಪ್ರತಾಪನ್ನೆಲ್ಲ ರೇಗಿಸ್ತಿದ್ರು. ಪ್ರೊಡಕ್ಷನ್ ಎಲ್ಲರೂ ಊಟ ಮಾಡ್ತಿದ್ರೆ ನೋಡು. ಏನು ಸುಹಾಸ್ ಅಲ್ಲಿ ನೋಡು. ಬಡಿಸ್ತಾ ಇರೋರು ನಾವಾದ್ರೆ ಅಡ್ಗೆ ಮಾಡಿರೋರೆಲ್ಲ ಇವರು. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. 5 ಗಂಟೆಗೆ ಬಂದು ಅಡುಗೆ ಎಲ್ಲ ಮಾಡಿ ಬೇವ್ರಿಸಿ ಪಾಪ ಇವಳಂತೂ ಅಲ್ವಾ. ಈ ಯಾವುದಮ್ಮ ಮಾಡಿದಿಲ್ಲಿ, ಯಾವ ಐಟಮು? ಬಿರಿಯಾನಿ. ಓ ಇವ್ರು ಕೋಸಂಬರಿನೇ ಇಲ್ಲ ಇವತ್ತು ಮೆನುಲಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಇವರು ರಾಹುಲ್ ಸರ್ ಅಂತ ತುಂಬ ಫ್ರೆಂಡ್ಲಿ ಇದ್ದಾರೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಆಯ್ತು ಆಮೇಲೆ ಅಣ್ಣ ಅಣ್ಣ ಥ್ಯಾಂಕ್ ಯು ಅಣ್ಣ ಕರೆಕ್ಟ್ ಅಣ್ಣ ಹೆಂಗ ನೀನು ಸೂಪರ್ ಅದು ಕಣ ಅದು ಹೋಗ್ 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 ಹೋಗ್. ಏನೋ 4 ಗಾಡಿ ಇದಾವಂತೆ. ಹಂಗೆ ಕೇಳಿದ್ನಾ 1500 ರೂಪಾಯಿನೂ ನನಗೆ ಅಂದರೆ. ಅವ್ರಿಗೆಲ್ಲ ಹಾಕ್ಬೇಡ, ಅವ್ರಿಗೆ ಇದೈತೆ, ಅವ್ರಿಗೆಲ್ಲ ಟೈಮ್ ಐತೆ, ನಿಧಾನಕ್ಕೆ ಹಾಕಿ. ಏನೇನು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಿಂತಿತ್ತು, ಎಲ್ಲರಿಗೂ ಐಸ್ ಕ್ರೀಮ್ ಹಾಕಿಸ್ತಾ ಇದೆ, ಹೆಂಗೆ ಎಲ್ಲ ತಿನ್ನಿ ಅಂತ ಇದೆಯಲ್ಲ. ಬೇಗ ಬನ್ನಿ, ಬೇಗ ರೆಡಿ ಆಗಿ. ಡೇಟ್ ಏನು ಹೇಳ್ತಿದ್ರು, ಇವತ್ತು ಪ್ರೀತಿಯಿಂದ ಊಟ ಬಡಿಸ್ತಾ ಇದ್ದಾರೆ. ಅದು ಸ್ವೀಟ್ ಲೇಡಿ, ಸ್ವೀಟ್ ಬಡಿಸ್ತಾ ಇದ್ದಾರೆ. ಎಕ್ಸ್ಟ್ರಾ ಲವ್. ಥ್ಯಾಂಕ್ ಯು ಅಣ್ಣಯ್ಯ. ಅಣ್ಣ ಸಾಕು ನಿಮ್ಮ ಪ್ರೀತಿ. ಎಲ್ಲರೂ ಒಟ್ಟಾಗಿ ಕೂತು ಬಾಳೆ ಎಲೆಯಲ್ಲಿ ಊಟ ಮಾಡೋದೇ ಒಂದು ತೃಪ್ತಿ ಅಂತ ಹೇಳ್ಬೋದು. ರಕ್ಷಾ ಕ್ಯಾಟ್ಲಾಗ್ ಅವ್ರ ಕಡೆಯಿಂದ ಇದೊಂದು ಬ್ಯೂಟಿಫುಲ್ ಸೆಟ್ಟನ್ನು ತರಿಸಿದ್ದೆ. 3 ಸೆಟ್ಟಲ್ಲಿ ಇದು ಒಂದು ಗಿಫ್ಟು.
ರಕ್ಷಾ ಕ್ಯಾಟ್ಲಾಗ್ ಅವ್ರನ್ನ ಫಸ್ಟ್ ನಾನು ಫುಲ್ ಬಲ್ಕಾಗಿ ತರಿಸಿದಂಥದ್ದು ಅಂತಂದರೆ ಪುಟ್ಟು ಇಯರಿಂಗ್ಸ್ ಮತ್ತು ಚೋಕರ್ ಸೆಟ್ಟನ್ನು ತರಿಸಿದ್ದೆ. ಅದು ವರಮಹಾಲಕ್ಷ್ಮಿ ಹಬ್ಬ ಫಸ್ಟ್ ಟೈಮ್ ನನ್ನ ಮನೇಲಿ ಮಾಡಿದಾಗ ನಾನು ತರಿಸಿದ್ದೆ, ಕುಂಕುಮ ಕೊಡೋಣ ಅಂತ. ಸೊ ಅವಾಗ್ಲಿಂದನೂ ಪರಿಚಯ, ಅವಾಗ್ಲಿಂದನೂ ಇದೇ ಥರನೇ. ನನಗೆ ಮಾತ್ರ ಅಂತಲ್ಲ, ಎನಿ ನ್ಯೂ ಕಸ್ಟಮರ್ ಓಲ್ಡ್ ಕಸ್ಟಮರ್ ಅಂತ ಅಲ್ಲ, ಯಾವುದೇ ಕಸ್ಟಮರ್ಸ್ಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಅವರು ಕಳಿಸೋದೇ ಇಲ್ಲ. ಅಕಸ್ಮಾತ್ ಅವ್ರ ಹತ್ರ ಏನಾದರೂ ಡಿಸೈನ್ಸ್ ಇಲ್ಲ ಅಂತಂದರೆ ತರಿಸು ಕೊಡ್ತಾರೆ. ಸೊ ಹಾಗಾಗಿ ರಕ್ಷಾ ಕ್ಯಾಟ್ಲಾಗ್, ಥ್ಯಾಂಕ್ ಯು ಸೊ ಮಚ್. ಏನಕ್ಕ ಇದು? ಅಲ್ಲ, ನನ್ನ ಗಂಡ ತೆಗ್ದಿರ ನನ್ನ ಫೋಟೋ. ಅಲ್ಲ, ಒಂದು ನಿಮಿಷ ಇನ್ನೊಂದು ತೋರಿಸ್ತೀನಿ ರೀ. ಏನ್ರಿ ನೀವು? ಅಕ್ಕ ನಾನು ತೆಗ್ದಿರೋದು ತೋರಿಸಿ. ಇಲ್ಲ ಇಲ್ಲ ಇಲ್ಲ, ನೀವು ಚೆನ್ನಾಗಿರೋ ಫಿಗರ್ನ ತೆಗಿಯಕ್ಕೆ ಬರಲ್ಲ ನಿಮಗೆ. ನೋಡಿ, ಇದು ನಾನು ನಿಮ್ಮಿಬ್ರು ಎಷ್ಟು ಚೆನ್ನಾಗಿದೆ ನೋಡಿ. ಇವರಿಬ್ರು ಸೆಟ್ಟಲ್ಲೇ ಕೂರಲ್ಲ, ಹೆವಿ ಆಡ್ತಾರೆ. ಇವರಿಬ್ರು ಸಪ್ರೇಟು, ಹೆಂಡತಿರ ಜೊತೆ ಇರೋದಕ್ಕೆ ಇಷ್ಟಪಡಲ್ಲ ಇವ್ರು ಮೋಸ್ಟ್ಲಿ. ಒಲಿಯದ ಸೋಯಿನಿಂದೆ ಹಲಿಯ ಪಾಡು ಬಂದಿತು, ನಂಬಿ ಬಾಳುವೆಯ ಮಾಡೋ ಸೇತುವೆ ಕಟ್ಟಿ ಮುರಿಯುತ್ತಿರೋ ಜನಗಳ ನಡುವಲ್ಲಿ ನಗುವುದು, ಅಳುವುದು, ಅಳುತ್ತಲೇ ನಗುವುದು. ಓ, ಈ ಡೌಗಳು ಮಾತುಗಳು ಇದೆಲ್ಲ ಬಿಟ್ಬಿಟ್ಟು ಹೋಗಿ ಸೆಟ್ಟಲ್ಲಿ ಕೂತ್ಕೋ. ಶ್ರೀಕಾಂತ್ ಸರ್ಗೆ ಫೋನ್ ಮಾಡ್ತೀನಿಲ್ಲ ಅಂದರೆ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳು ಏನಂತ, ಸರ್ ಬರ್ತಾ ಇದ್ದಾರೆ ಅಂತ. ಅಷ್ಟೇ ತಾನೇ. ಪ್ರತಿ ಶೂಟಲ್ಲೂ ಪ್ರತಿ ಕಪಲ್ದು ಫೋಟೋಶೂಟ್ ಅಂತೂ ಆಗೇ ಆಗುತ್ತೆ. ಸೊ ಅದೊಂದು ಫೋಟೋಶೂಟ್ ಮಾಡ್ತಿದ್ವಿ. ಫೋಟೋಶೂಟ್ ಮುಗಿಸಿ ಹೊರಗೆ ಬರೋ ಅಷ್ಟೊತ್ತಿಗೆ ಫುಲ್ಲು ಮಳೆ ಬಂದು ಕೊಚ್ಚೆ ಆಗಿಬಿಟ್ಟಿತ್ತು. ಮಳೆಯಲ್ಲಿ ಜೊತೆಯಲ್ಲಿ ಅಂತ ಈ ಇಬ್ಬರು ಕಪಲ್ನ ಫೋಟೋಶೂಟ್ ಕೂಡ ನಡೀತಾ ಇದೆ. ಆ್ಯಂಡ್ ಇವತ್ತು ನಾನು ಏನು ಮಾಡಿದ್ದೆ ಅಂದರೆ, ಇವತ್ತಂತೂ ನನಗೇನಾಗಿತ್ತು ಅಂತ ಗೊತ್ತಿಲ್ಲ, ಇಷ್ಟು ಕಾಸ್ಟ್ಯೂಮ್ಸ್ ಗೊತ್ತಾ, ಯಾವ್ದು ಹಾಕೊಳ್ಳೋದು ಅನ್ನೋ ಕನ್ಫ್ಯೂಷನಲ್ಲಿ ಒಂದಷ್ಟು ಬಟ್ಟೆಗಳನ್ನ ತಂದಿಟ್ಟಿದ್ದೆ. ಆದರೆ ನನಗೆ ಬಂದು ಸೆಟ್ಟಲ್ಲಿ ತಿಂಡಿ ತಿನ್ನುವಾಗ ಗೊತ್ತಾಯಿತು ಸ್ಯಾರಿ ಡೇ ಇವತ್ತು, ಸೊ ಸ್ಯಾರಿ ಕಂಪಲ್ಸರಿ ಅಂತ. ಸೊ ಫೈನಲಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್. ಅಷ್ಟೇ.